Hi everyone, welcome back to my channel. I hope all of you are doing well. ಸೊ ಇವತ್ತು ನಾವು 150 ಪ್ಲಸ್ ಡೈಲಿ ಯೂಸಬಲ್ ಇಂಗ್ಲಿಷ್ ವರ್ಡ್ಸನ್ನು ಅಥವಾ ಸೆಂಟೆನ್ಸಸನ್ನು ಕಲಿತಾ ಇದ್ದೀವಿ. ಓಕೆ, ಇಟ್ಸ್ ಅ ಶಾರ್ಟ್ ಸೆಂಟೆನ್ಸ್ ಆ್ಯಂಡ್ ಆಲ್ಸೋ ಕೆಲವೊಂದು ಲಾಂಗ್ ಸೆಂಟೆನ್ಸಸ್ ಇದೆ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್ ಇಸ್ ಐ ಆಮ್ ಸ್ಟಫ್ಡ್. ನನ್ನ ಹೊಟ್ಟೆ ತುಂಬಿದೆ. ಐ ಆಮ್ ಸ್ಟಫ್ಡ್. ಐ ಗಾಟ್ ಡಿಸ್ಟ್ರಾಕ್ಟೆಡ್. ನಾನು ವಿಚಲಿತನಾದೆ. ಐ ಗಾಟ್ ಡಿಸ್ಟ್ರಾಕ್ಟೆಡ್. ಐ ವಾಸ್ ಲುಕಿಂಗ್ ಫಾರ್ ಯು. ನಾನು ನಿನ್ನನ್ನು ಹುಡುಕ್ತಾ ಇದ್ದೆ. ಐ ವಾಸ್ ಲುಕಿಂಗ್ ಫಾರ್ ಯು. ಡು ಯು ರಿಮೆಂಬರ್? ನಿನಗೆ ನೆನಪಿದೆಯಾ? ನೋಬಡಿ ಕೇಮ್ ಹಿಯರ್. ಯಾರೂ ಇಲ್ಲಿಗೆ ಬರಲಿಲ್ಲ. ನೋಬಡಿ ಕೇಮ್ ಹಿಯರ್. ಕಮ್ ವಿತ್ ಅಸ್. ನಮ್ಮ ಜೊತೆ ಬಾ. ಕಮ್ ವಿತ್ ಅಸ್. ಐ ವಾಸಂಟ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್. ನಾನು ಅದನ್ನು ನಿರೀಕ್ಷಿಸಿರಲಿಲ್ಲ. ಅಂದರೆ ನಾನು ಅದನ್ನು ಹಾಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಐ ವಾಸಂಟ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್. ಐ ವಿಲ್ ಲೆಟ್ ಯು ನೋ. ನಾನು ನಿಮಗೆ ತಿಳಿಸ್ತೇನೆ. ಐ ವಿಲ್ ಲೆಟ್ ಯು ನೋ. ವೈ ಆರ್ ಯು ಹಿಯರ್? ನೀನು ಯಾಕೆ ಇಲ್ಲಿದ್ದೀಯಾ? ವೈ ಆರ್ ಯು ಹಿಯರ್? ಎವ್ರಿ ಒನ್ ಎಲ್ಸ್ ರೆಫ್ಯೂಸ್ ಟು ವರ್ಕ್ ವಿತ್ ಯು. ಎಲ್ಲರೂ ನಿಮ್ಮೊಂದಿಗೆ ಕೆಲಸ ಮಾಡಲಿಕ್ಕೆ ನಿರಾಕರಿಸಿದ್ರು ಅಥವಾ ಕೆಲಸ ಮಾಡಲಿಕ್ಕೆ ಇಷ್ಟಪಡಲಿಲ್ಲ. ಡು ಯು ನೋ ದಿಸ್ ಗೈ? ಈ ವ್ಯಕ್ತಿ ನಿಮಗೆ ಗೊತ್ತಾ? ಡು ಯು ನೋ ದಿಸ್ ಗೈ? ಯು ಕ್ಯಾನ್ ಲೀವ್ ನಾವ್. ನೀವೀಗ ಹೊರಡಬಹುದು. ಯು ಕ್ಯಾನ್ ಲೀವ್ ನಾವ್. ಐ ಆಮ್ ಥ್ರೋಯಿಂಗ್ ಅ ಬಿಗ್ ಪಾರ್ಟಿ. ನಾನೊಂದು ದೊಡ್ಡ ಪಾರ್ಟಿಯನ್ನು ಕೊಡ್ತಾ ಇದ್ದೇನೆ. ಅಂದರೆ ನಾನೊಂದು ದೊಡ್ಡ ಪಾರ್ಟಿ ಕೊಡ್ತಾ ಇದ್ದೇನೆ ಅಥವಾ ದೊಡ್ಡ ಪಾರ್ಟಿ ಅರೇಂಜ್ ಮಾಡಿದ್ದೇನೆ. ಐ ಆಮ್ ಥ್ರೋಯಿಂಗ್ ಅ ಬಿಗ್ ಪಾರ್ಟಿ. ಬಟ್ ಇಟ್ ಕುಡಂಟ್ ಬಿ. ಆದರೆ ಅದು ಸಾಧ್ಯವಿಲ್ವೇ? ಬಟ್ ಇಟ್ ಕುಡಂಟ್ ಬಿ. ಹಿ ವಾಸ್ ರೂತ್ಲೆಸ್. ಅವನು ನಿರ್ದಯಿಯಾಗಿದ್ದನು. ಹಿ ವಾಸ್ ರೂತ್ಲೆಸ್. ಇಟ್ ವಾಸ್ ಗ್ಲೋರಿಯಸ್. ಅದು ಅದ್ಭುತವಾಗಿತ್ತು. ಇಟ್ ವಾಸ್ ಗ್ಲೋರಿಯಸ್. ಐ ಹ್ಯಾವ್ ಲಾಟ್ ಆಫ್ ವರ್ಕ್. ನನಗೆ ತುಂಬ ಕೆಲಸ ಇದೆ. ಐ ಹ್ಯಾವ್ ಲಾಟ್ ಆಫ್ ವರ್ಕ್. ಐ ಅಂಡರ್ಸ್ಟ್ಯಾಂಡ್. ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಐ ಅಂಡರ್ಸ್ಟ್ಯಾಂಡ್. ವಾಟ್ ಕೈಂಡ್ ಆಫ್ ವರ್ಕ್ ಯು ಹ್ಯಾವ್? ನಿಮಗೆ ಯಾವ ರೀತಿಯ ಕೆಲಸ ಇದೆ? ವಾಟ್ ಕೈಂಡ್ ಆಫ್ ವರ್ಕ್ ಯು ಹ್ಯಾವ್? ವಾಟ್ಸ್ ರಾಂಗ್ ವಿತ್ ಯು? ಏನಾಗಿದೆ ನಿನಗೆ? ವಾಟ್ಸ್ ರಾಂಗ್ ವಿತ್ ಯು? ವೈ ಡಿಂಟ್ ಯು ಟೆಲ್ ಮೀ? ನೀನು ಯಾಕೆ ಹೇಳಲಿಲ್ಲ? ವೈ ಡಿಂಟ್ ಯು ಟೆಲ್ ಮೀ? ಲ್ಯಾಕ್ ಆಫ್ ಎಜುಕೇಷನ್. ಶಿಕ್ಷಣದ ಕೊರತೆ. ಲ್ಯಾಕ್ ಆಫ್ ಎಜುಕೇಷನ್. ಟೇಕ್. ನೀವು ಯಾವುದನ್ನು ತೆಗೆದುಕೊಳ್ತೀರಾ? ವಿಚ್ ಒನ್ ವಿಲ್ ಯು ಟೇಕ್? ಅಂದರೆ ನೀವೇನಾದರೂ ಆಫರ್ ಮಾಡಿದಾಗ ಅದರಲ್ಲಿ ಜಾಸ್ತಿ ಆಪ್ಷನ್ಸ್ ಇತ್ತು ಅಂದರೆ ಅದರಲ್ಲಿ ಯಾವ್ದು ನೀವು ತಗೊಳ್ತೀರಾ ಅಂತ ಕೇಳುವಾಗ ವಿಚ್ ಒನ್ ವಿಲ್ ಯು ಟೇಕ್? ವಾಟ್ ಕೆನ್ ಐ ಡು? ನಾನೇನು ಮಾಡಲಿ? ವಾಟ್ ಕೆನ್ ಐ ಡು? ಇಟ್ಸ್ ಅ ಲಾಂಗ್ ಸ್ಟೋರಿ. ಇದೊಂದು ದೊಡ್ಡ ಕತೆ. ಪ್ರಯಾರಿಟೈಸ್ ಯೋರ್ ಸೆಲ್ಫ್. ನಿಮ್ಮನ್ನು ಆದ್ಯತೆಗೊಳಿಸಿ. ಪ್ರಯಾರಿಟೈಸ್ ಯೋರ್ ಸೆಲ್ಫ್. ದಿಸ್ ಡಸಂಟ್ ಲುಕ್ ದ್ಯಾಟ್ ಬ್ಯಾಡ್. ಇದು ಅಷ್ಟು ಕೆಟ್ಟ ಕಾಣಲ್ಲ. ದಿಸ್ ಇಸ್ ಓಕೆ ಅಂತ ಹೇಳ್ತೀವಲ್ಲ. ದಿಸ್ ಡಸಂಟ್ ಲುಕ್ ದ್ಯಾಟ್ ಬ್ಯಾಡ್. ಮೇ ಬಿ ಯು ನೋ ದೆಮ್. ಬಹುಶಃ ನಿಮಗೆ ಅವರ ಪರಿಚಯವಿರಬಹುದು. ಮೇ ಬಿ ಯು ನೋ ದೆಮ್. ಡೋಂಟ್ ವರಿ ಅಬೌಟ್ ಇಟ್. ಅದರ ಬಗ್ಗೆ ಚಿಂತಿಸಬೇಡಿ. ಡೋಂಟ್ ವರಿ ಅಬೌಟ್ ಇಟ್. ಯು ಡಿಸರ್ವ್ ದಿಸ್. ನೀವು ಇದಕ್ಕೆ ಅರ್ಹರು. ಯು ಡಿಸರ್ವ್ ದಿಸ್. ಶಿ ಲುಕ್ಸ್ ಬ್ಯೂಟಿಫುಲ್ ಲೈಕ್ ಯು. ಅವಳು ನಿನ್ನಂತೆಯೇ ಸುಂದರವಾಗಿ ಕಾಣಿಸ್ತಾಳೆ. ಬ್ಯೂಟಿಫುಲ್ ಆಗಿ ಕಾಣಿಸ್ತಾಳೆ. ಶಿ ಲುಕ್ಸ್ ಬ್ಯೂಟಿಫುಲ್ ಲೈಕ್ ಯು. ಐ ವಾಸ್ ಫೋಕಸಿಂಗ್ ಆನ್ ಅದರ್ ಥಿಂಗ್ಸ್. ನಾನು ಬೇರೆ ವಿಷಯಗಳತ್ತ ಗಮನ ಹರಿಸ್ತಿದ್ದೆ. ಸೊ ಐ ವಾಸ್ ಫೋಕಸಿಂಗ್ ಆನ್ ಅದರ್ ಥಿಂಗ್ಸ್. ದ್ಯಾಟ್ ಡೇ ಯು ವರ್ ಟಾಕಿಂಗ್ ಅಬೌಟ್ ಇಟ್. ಆ ದಿನ ನೀನು ಅದ್ರ ಬಗ್ಗೆ ಮಾತಾಡ್ತಿದ್ದೆ. ದ್ಯಾಟ್ ಡೇ ಯು ವರ್ ಟಾಕಿಂಗ್ ಅಬೌಟ್ ಇಟ್. ಲೆಟ್ ಇಟ್ ಬಿ. ಡೋಂಟ್ ಟೇಕ್ ಇಟ್ ಪರ್ಸ್ನಲಿ. ಇರಲಿ ಬಿಡಿ, ಪರ್ಸ್ನಲಾಗಿ ತಗೋಬೇಡಿ ಅಂತ ಹೇಳ್ತೀವಲ್ಲ. ಲೆಟ್ ಇಟ್ ಬಿ. ಡೋಂಟ್ ಟೇಕ್ ಇಟ್ ಪರ್ಸ್ನಲಿ. ವರ್ ಯು ಅಪ್ಸೆಟ್ ದ್ಯಾಟ್ ಡೇ? ಆ ದಿನ ನೀವು ಬೇಸರಗೊಂಡಿದ್ರಾ? ವರ್ ಯು ಅಪ್ಸೆಟ್ ದ್ಯಾಟ್ ಡೇ? ದ್ಯಾಟ್ ಶುಡಂಟ್ ಹ್ಯಾವ್ ಹ್ಯಾಪೆಂಡ್. ಅದು ಹಾಗಾಗಬಾರ್ದಾಗಿತ್ತು. ದ್ಯಾಟ್ ಶುಡಂಟ್ ಹ್ಯಾವ್ ಹ್ಯಾಪೆಂಡ್. ಸೀಮ್ಸ್ ಲೈಕ್ ಯು ಆರ್ ವೆರಿ ಬ್ಯುಸಿ ದೀಸ್ ಡೇಸ್. ನೀವು ಈ ದಿನಗಳಲ್ಲಿ ತುಂಬ ಬ್ಯುಸಿಯಾಗಿರೋ ಥರ ಕಾಣಿಸ್ತದೆ ಅಂತ ಹೇಳ್ತೀವಲ್ಲ. ಸೀಮ್ಸ್ ಲೈಕ್ ಯು ಆರ್ ವೆರಿ ಬ್ಯುಸಿ ದೀಸ್ ಡೇಸ್. ಐ ವಾಸಂಟ್ ಶ್ಯೂರ್ ಅಬೌಟ್ ಇಟ್. ನನಗೆ ಅದರ ಬಗ್ಗೆ ಖಚಿತವಿರಲಿಲ್ಲ. ಐ ವಾಸಂಟ್ ಶ್ಯೂರ್ ಅಬೌಟ್ ಇಟ್. ದ್ಯಾಟ್ಸ್ ವೈ ಐ ಡಿಡ್ ನಾಟ್ ಕನ್ಫರ್ಮ್. ಅದಕ್ಕೆ ನಾನು ಕನ್ಫರ್ಮ್ ಮಾಡಲಿಲ್ಲ. ದ್ಯಾಟ್ಸ್ ವೈ ಐ ಡಿಡ್ ನಾಟ್ ಕನ್ಫರ್ಮ್. ಹೀಸ್ ಸಚ್ ಅ ಮಿಸಾಜಿನಿಸ್ಟ್. ಅವನು ತುಂಬ ಸ್ತ್ರೀ ದ್ವೇಷಿ. ದ್ವೇಷಿರವ್ರನ್ನ ನಾವೇನು ಹೇಳ್ತೀವಿ? ಮಿಸಾಜಿನಿಸ್ಟ್ ಅಂತ ಹೇಳ್ತೀವಿ. ಮಿಸಾಜಿನಿಸ್ಟ್. ಲೆಟ್ ಮಿ ರೀಡ್ ಇಟ್. ನನಗೆ ಅದನ್ನು ಓದಲು ಅವಕಾಶ ಮಾಡಿಕೊಡಿ. ಲೆಟ್ ಮಿ ರೀಡ್ ಇಟ್. ಪ್ರಾಕ್ಟೀಸ್ ಎವ್ರಿ ಡೇ. ಪ್ರತಿದಿನ ಅಭ್ಯಾಸ ಮಾಡಿ. ಪ್ರಾಕ್ಟೀಸ್ ಎವ್ರಿ ಡೇ. ಬಿ ಪ್ರೊಆಕ್ಟಿವ್. ಪೂರ್ವಭಾವಿಯಾಗಿರಿ.
ಅದರ್ವೈಸ್ ನೋ ಒನ್ ಈಸ್ ಗೋಯಿಂಗ್ ಟು ನೋಟಿಸ್. ಇಲ್ಲದಿದ್ದರೆ ಯಾರೂ ನಿಮ್ಮನ್ನು ಗಮನಿಸೋದಿಲ್ಲ. ಸೊ ಹೇಳ್ತೀವಲ್ಲ, ಆಫೀಸಲ್ಲಾಗಲಿ ನೀವೆಲ್ಲೇ ಕೆಲಸ ಮಾಡ್ತಿರೋ ಅಲ್ಲಿ ನೀವೇ ಪ್ರೋ ಆ್ಯಕ್ಟಿವ್ ಆಗಿರಿ. ಅಂದರೆ ನೀವೇ ಮುಂದೆ ಹೋಗಿ ಅವರಿಗೆ ಕೆಲಸ ಕೇಳೋದಾಗಲಿ ಏನಾದರೂ ಒಂದಿದೆ ಇನಿಷಿಯೇಟಿವ್ನ ತೊಗೊಳ್ಬೇಕು ನೀವು. ಸೊ ದ್ಯಾಟ್ಸ್ ಕಾಲ್ಡ್ ಬೀಂಗ್ ಪ್ರೋ ಆ್ಯಕ್ಟಿವ್. ಲೆಟ್ ಮಿ ಫಿನಿಶ್ ಸಮ್ ವರ್ಕ್. ನಾನು ಸ್ವಲ್ಪ ಕೆಲಸ ಮುಗಿಸ್ತೇನೆ. ದೆನ್ ವಿ ವಿಲ್ ಗೋ ಔಟ್. ನಂತರ ಹೊರಗೆ ಹೋಗೋಣ. ಬೈ ದ ವೇ, ಹೂ ಆಲ್ ಆರ್ ಜಾಯ್ನಿಂಗ್ ಅಸ್. ಅಂದ ಹಾಗೆ ಯಾರೆಲ್ಲ ನಮ್ಮೊಂದಿಗೆ ಸೇರ್ತಿದ್ದಾರೆ. ಸೊ ಬೈ ದ ವೇ ಅನ್ನೋ ವರ್ಡನ್ನು ಯಾವಾಗ ಯೂಸ್ ಮಾಡ್ತೀವಿ, ಅಂದಾಗೆ ಅಂತ ನಾವು ಹೇಳ್ತಿರ್ತೀವಲ್ಲ ಆವಾಗ. ಲೆಟ್ಸ್ ಡಿಸ್ಕಸ್ ವಿತ್ ದೆಮ್. ಅವರೊಂದಿಗೆ ಚರ್ಚಿಸೋಣ. ಇಟ್ ವಾಸ್ ಪೆಕ್ಯುಲಿಯರ್ ಸಿಚುವೇಶನ್. ಅದು ವಿಚಿತ್ರವಾದ ಪರಿಸ್ಥಿತಿಯಾಗಿತ್ತು. ಇಟ್ ವಾಸ್ ಪೆಕ್ಯುಲಿಯರ್ ಸಿಚುವೇಶನ್. ಇಟ್ಸ್ ಟೂ ಲೇಟ್ ನೌ. ಈಗ ತುಂಬ ತಡವಾಗಿದೆ. ಇಟ್ಸ್ ಟೂ ಲೇಟ್ ನೌ. ಡೋಂಟ್ ಮೇಕ್ ಫನ್ ಆಫ್ ಹಿಮ್. ಅವನನ್ನು ಗೇಲಿ ಮಾಡಬೇಡಿ. ಡೋಂಟ್ ಮೇಕ್ ಫನ್ ಆಫ್ ಹಿಮ್. ಐ ಆಮ್ ಚಿಲ್ಲಿಂಗ್ ವಿತ್ ಮೈ ಫ್ರೆಂಡ್ಸ್. ನಾನು ನನ್ನ ಸ್ನೇಹಿತರೊಂದಿಗೆ ವಿಶ್ರಾಂತಿ ಪಡೆಯುತ್ತಿದ್ದೇನೆ. ಐ ಆಮ್ ಚಿಲ್ಲಿಂಗ್ ವಿತ್ ಮೈ ಫ್ರೆಂಡ್ಸ್ ಅಂದರೆ ಎಂಜಾಯ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಜೊತೆಗೆ. ಸೀಮ್ಸ್ ಲೈಕ್ ಟೂ ಎಕ್ಸ್ಪೆನ್ಸಿವ್. ತುಂಬ ದುಬಾರಿ ಅನಿಸುತ್ತೆ ಅಂತ ಹೇಳ್ತೀವಲ್ಲ, ಸೀಮ್ಸ್ ಲೈಕ್ ಟೂ ಎಕ್ಸ್ಪೆನ್ಸಿವ್. ಬಿ ಲಿಟಲ್ ಸಾಫ್ಟರ್. ಸ್ವಲ್ಪ ಮೃದುವಾಗಿರಿ. ಬಿ ಲಿಟಲ್ ಸಾಫ್ಟರ್. ಡಿಡ್ ಯು ಅಪ್ಲೈ ಫಾರ್ ದ ನ್ಯೂ ಜಾಬ್. ನೀವು ಹೊಸ ಕೆಲಸಕ್ಕೆ ಅಪ್ಲೈ ಮಾಡಿದ್ರಾ. ಡಿಡ್ ಯು ಅಪ್ಲೈ ಫಾರ್ ದ ನ್ಯೂ ಜಾಬ್. ಹಿ ಹ್ಯಾಸ್ ಹಿಸ್ ಓನ್ ವೇಸ್. ಅವನಿಗೆ ತನ್ನದೇ ಆದ ಮಾರ್ಗಗಳಿವೆ. ಸೊ ಹಿ ವಿಲ್ ಫಾಲೋ ದ್ಯಾಟ್ ಅಂತ ಹೇಳ್ತೀವಲ್ಲ, ಅವನಿಗೆ ತನ್ನದೇ ಆದ ಮಾರ್ಗ ಇದೆ. ಸೊ ಅದನ್ನೇ ಅವನು ಫಾಲೋ ಮಾಡ್ತಾನೆ. ಸೊ ಹಿ ಹ್ಯಾಸ್ ಹಿಸ್ ಓನ್ ವೇಸ್. ಸೊ ಹಿಲ್ ಫಾಲೋ ದ್ಯಾಟ್. ಹಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಅವನಿಗೆ ಅಪಘಾತ ಆಯಿತು. ಹಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಹೌ ವಾಸ್ ಯೋರ್ ಇಂಟರ್ವ್ಯೂ. ನಿಮ್ಮ ಸಂದರ್ಶನ ಹೇಗಿತ್ತು. ಇಟ್ ವಾಸ್ ಕ್ವೈಟ್ ಗುಡ್. ಅದು ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಕ್ವೈಟ್ ಗುಡ್. ಐ ಆನ್ಸರ್ಡ್ ಆಲ್ ದ ಕ್ವೆಶನ್ಸ್ ಕಾನ್ಫಿಡೆಂಟ್ಲಿ. ನಾನು ಎಲ್ಲ ಪ್ರಶ್ನೆಗಳಿಗೆ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿದೆ. ಐ ಆನ್ಸರ್ಡ್ ಆಲ್ ದ ಕ್ವೆಶನ್ಸ್ ಕಾನ್ಫಿಡೆಂಟ್ಲಿ. ದ್ಯಾಟ್ಸ್ ನೈಸ್ ಟು ನೋ. ತಿಳಿದು ಸಂತೋಷ ಆಯಿತು. ದ್ಯಾಟ್ಸ್ ನೈಸ್ ಟು ನೋ. ದೀಸ್ ಡೇಸ್ ರೀಲ್ಸ್ ಆರ್ ಸೋ ರಿಲೇಟೇಬಲ್. ಅಂದರೆ ಈ ದಿನಗಳಲ್ಲಿ ರೀಲ್ಗಳು ತುಂಬ ಸಂಬಂಧಿಸಬಲ್ಲವು. ಅಂದರೆ ನಾವು ರಿಲೇಟ್ ಮಾಡ್ಕೋಬೋದು. ಇದರ ಅರ್ಥ ಏನು, ನಮ್ಮ ಲೈಫಲ್ಲಿ ಏನಾಗ್ತಾ ಇರುತ್ತೆ ಅದನ್ನೇ ಅವರು ರೀಲ್ಸಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಇಟ್ಸ್ ಕೈಂಡ್ ಆಫ್ ರಿಲೇಟೇಬಲ್ ಅಂತ ಹೇಳ್ತೀವಲ್ಲ ಹಾಗೆ. ದೀಸ್ ಡೇಸ್ ರೀಲ್ಸ್ ಆರ್ ಸೋ ರಿಲೇಟೇಬಲ್. ಇಂಗ್ಲೀಷ್ ಇಸ್ ಸಚ್ ಈಸಿ ಲ್ಯಾಂಗ್ವೇಜ್ ಇಸಂಟ್ ಇಟ್. ಇಂಗ್ಲೀಷ್ ತುಂಬ ಸುಲಭವಾದ ಭಾಷೆ ಅಲ್ವಾ. ಡೋಂಟ್ ಟ್ರೈ ಟು ಬಿ ಪರ್ಫೆಕ್ಟ್ ಇನ್ ಎವ್ರಿಥಿಂಗ್. ಎಲ್ಲದರಲ್ಲೂ ಪರಿಪೂರ್ಣವಾಗಲು ಅಥವಾ ಪರ್ಫೆಕ್ಟ್ ಆಗಲು ಪ್ರಯತ್ನಿಸಬೇಡಿ. ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಆರ್ ವರ್ಕಿಂಗ್ ಅಬ್ರಾಡ್. ನನ್ನ ಹೆಚ್ಚಿನ ಸ್ನೇಹಿತರು ವಿದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಆರ್ ವರ್ಕಿಂಗ್ ಅಬ್ರಾಡ್. ಐ ಆಮ್ ವೆರಿ ನ್ಯೂ ಟು ದಿಸ್ ಪ್ಲೇಸ್. ನಾನು ಈ ಸ್ಥಳಕ್ಕೆ ತುಂಬ ಹೊಸಬ. ಐ ಆಮ್ ವೆರಿ ನ್ಯೂ ಟು ದಿಸ್ ಪ್ಲೇಸ್. ವೇರ್ ಡು ಯು ವಾಂಟ್ ಟು ಗೋ ಮೇಡಮ್. ನೀವು ಎಲ್ಲಿಗೆ ಹೋಗಬೇಕು ಮೇಡಮ್. ದಿಸ್ ಪ್ಲೇಸ್ ಇಸ್ ಸೋ ನಿಯರ್. ಐ ಕ್ಯಾನ್ ಡ್ರಾಪ್ ಯು. ಈ ಸ್ಥಳ ತುಂಬ ಹತ್ತಿರದಲ್ಲಿದೆ. ನಾನು ನಿಮ್ಮನ್ನು ಡ್ರಾಪ್ ಮಾಡಬಲ್ಲೆ ಅಥವಾ ಬಿಡಬಲ್ಲೆ. ದಿಸ್ ಪ್ಲೇಸ್ ಇಸ್ ಸೋ ನಿಯರ್. ಐ ಕ್ಯಾನ್ ಡ್ರಾಪ್ ಯು. ಆರ್ ಯು ನ್ಯೂ ಟು ದಿಸ್ ಪ್ಲೇಸ್. ನೀವು ಈ ಸ್ಥಳಕ್ಕೆ ಹೊಸಬ್ರೆ. ನೋ, ಐ ಆಮ್ ಹಿಯರ್. ಐ ಆಮ್ ಹಿಯರ್ ಸಿನ್ಸ್ 20 years. ನಾನು 20 ವರ್ಷಗಳಿಂದ ಇಲ್ಲಿದ್ದೇನೆ. ಐ ಆಮ್ ಹಿಯರ್ ಸಿನ್ಸ್ 20 years. ಕರ್ನಾಟಕ ಇಸ್ ಸಚ್ ಅ ವೆಲ್ಕಮಿಂಗ್ ಪ್ಲೇಸ್. ಕರ್ನಾಟಕ ತುಂಬ ಸ್ವಾಗತಾರ್ಹ ಸ್ಥಳ. So this is it for today. Thank you for watching. If you